ಎಲ್ಲರಿಗೂ ಶುಭ ಸಂಜೆ. ನಾನು ಶಾರ್ವರಿ. ನಾನು ಸ್ಕಂದ. ಅಲ್ಲಿ ನೋಡು, ಈ ನಗರ ಎಷ್ಟು ಸುಂದರವಾಗಿದೆ. ಹೌದು ಶಾರ್ವರಿ, ತುಂಬಾ ಸುಂದರವಾಗಿದೆ ಮತ್ತು ಆಕರ್ಷಣೀಯವಾಗಿದೆ. ಹಾಗಾದರೆ ಇದು ಯಾವ ನಗರ ನಿನಗೆ ಗೊತ್ತಾ? ಅಷ್ಟು ಗೊತ್ತಿಲ್ವಾ? ಇದು ಹಲವಾರು ಭಾಷೆ, ಸಂಸ್ಕೃತಿ ಮತ್ತು ಜನಾಂಗಗಳನ್ನು ಹೊಂದಿರುವ ಬೆಂಗಳೂರು ನಗರ. ಇದನ್ನು ಉದ್ಯಾನ ನಗರ ಎಂದು ಕರೆಯುತ್ತಾರೆ. ಹೌದು. ಹಾಗಾದರೆ ಇಂತಹ ಬೃಹತ್ ನಗರಕ್ಕೆ ಅಡಿಪಾಯ ಹಾಕಿದ್ದು ಯಾರು? ಅವರೇ ನಮ್ಮ ನಾಡ ಪ್ರಭು ಕೆಂಪೇಗೌಡರು. ಹೊಸ ಚರಿತ್ರೆ ಬರೆದ ರಣಕವಿ. ರಣಹುಲಿಯ ಗರಿಮೆಯನ್ನು ಹಾಡಿ ಹೊಗಳಲು ಬರುತ್ತಿದ್ದಾರೆ 5ನೇ ತರಗತಿಯ ರಾವಿಯ ಹುಲಿ ಮರಿಗಳು. ಧನ್ಯವಾದಗಳು. ಭೂಪಟದಲ್ಲಿ ಬೆಂಗಳೂರನ್ನು ಬೆಳಗಿದ ಧೀಮಂತರು, ವಿಜಯನಗರ ಸಾಮ್ರಾಜ್ಯದ ಸಾಮಂತರು, ನಮ್ಮೆಲ್ಲರ ನಾಡಪ್ರಭು ಕೆಂಪೇಗೌಡರು. ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ, ದಾನ ಧರ್ಮ ಒಂದೇ ನನ್ನ ಜೀವವೆಂದ. ಕುಲಮತಗಳನ್ನು ಸಮ ಎಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿ ಇವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಕುಲತಿಲಕ ಶ್ರೀ 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 ಕೃಷ್ಣ ದೇವರಾಯ ಮಹಾರಾಜ. ಬಹುಪರ ಬಹುಪರ. ಮಹಾನಗರ ಬೆಂಗಳೂರನ್ನು ಮಾದರಿ ನಗರವನ್ನಾಗಿ ಕಟ್ಟಲೇಬೇಕೆಂದು ಪಣತೊಟ್ಟ ಶ್ರೀ ಕೆಂಪೇಗೌಡರು ಆರ್ಥಿಕ ಸಹಾಯಕ್ಕೆ ಶ್ರೀಕೃಷ್ಣ ದೇವರಾಯರ ಬಳಿ ಹೋಗಿ ಹಾಗೂ ಸಾಮ್ರಾಟರಲ್ಲಿ ಮೆಚ್ಚುಗೆಯನ್ನು ಪಡೆದರು. ಓಂ ನಮಃ ಶಿವಾಯ ನಾಗೇಂದ್ರ ಹಾರಾಯ ತ್ರಿಲೋಕಲೋಚನಾಯ ನಮಃ ಶಿವಾಯ ನಮಃ. ಶಂಕರ ಶಶಿಧರ ಹರ ಹರ. ಓಂ ದಿಗಂಬರಾಯ ಪರಮೇಶ್ವರಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಹರ ಹರ ಶಶಿಧರ ಭಯಂಕರ ಶತ್ರು ಸಂಹಾರ. ಕಟ್ಟುನಿಟ್ಟು ಕಾಕಿ ಜೊಟ್ಟು ರಾಜನಂತ ಮೀಸೆ ಬಿಟ್ಟು ಪಾಪಿ ಜುಟ್ಟು ಕಟ್ಟು ಮಾಡೋ ಕೆಂಪೇಗೌಡ. ಸುಟ್ಟು ಹಾಕ ಸಿಟ್ಟಿನಲ್ಲಿ ಅಟ್ಟಹಾಸ ಮಾಡಿ ಬಂದ ತಿಟ್ಟಾಯ್ತು ಇಟ್ಟು ಬಂದ ಕೆಂಪೇಗೌಡ. ಹೆಪ್ಪುಲಿ ಬಂದಿದೆ ಎಲ್ಲರೂ ಭಯ ಭಯ ಅಂತಾರೆ.
historically rich and impressive. Thank you for the grand presentation.